ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಈಗಾಗಲೇ ಹಲವಾರು ವಿದ್ಯಾರ್ಥಿಗಳು UUCMS ಪೋರ್ಟಲ್ನಲ್ಲಿ ನಿಮ್ಮ ಅಪಾರ್ ಐಡಿಯನ್ನು ಅಪ್ಡೇಟ್ ಮಾಡಿದಿರಿ. ಕೆಲವು ವಿದ್ಯಾರ್ಥಿಗಳಿಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ. ಯಾವುದು ಅಂದರೆ ಡೇಟ್ ಆಫ್ ಬರ್ತ್ಗೆ ಸಂಬಂಧಪಟ್ಟಿರೋದು. ದ ಡೇಟ್ ಆಫ್ ಬರ್ತ್ ಇನ್ UUCMS ಡಸ್ ನಾಟ್ ಮ್ಯಾಚ್ ದ ಡೇಟ್ ಆಫ್ ಬರ್ತ್ ಅವೈಲೇಬಲ್ ಇನ್ ಡಿಜಿಲಾಕರ್ ಅಂತ ಹೇಳಿ ಒಂದು ಪಾಪಪ್ ಬರುತ್ತೆ. ಈ ಥರ ಸಮಸ್ಯೆ ಬಂದಾಗ ನಿಮ್ಮ ಒಂದು ಅಪಾರ್ ಐಡಿಯನ್ನು ನೀವು UUCMS ಒಳಗೆ ಅಪ್ಡೇಟ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದಕ್ಕೆ ಯಾವ ರೀತಿ ಸೊಲ್ಯೂಷನ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿ ಕೊಡ್ತೀನಿ. ಫಸ್ಟ್ ನಿಮ್ದು SSLC ಮಾರ್ಕ್ಸ್ ಕಾರ್ಡ್ ಇರುವ ರೀತಿಯಲ್ಲಿ ಅಂದರೆ ಡೇಟ್ ಆಫ್ ಬರ್ತ್ ನೇಮ್ 2 ಆಗಿರ್ಬೋದು. ಆ ಪ್ರಕಾರ ನಿಮ್ಮ ಆಧಾರ್ ಕಾರ್ಡನ್ನು ತಿದ್ದುಪಡಿ ನೀವು ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಅಪಾರ್ ಐಡಿ ಏನಿರ್ತೈತಲ್ಲ, ಆ ಅಪಾರ್ ಐಡಿ ಆಲ್ರೆಡಿ ನೀವು ಜನ್ರೇಟ್ ಮಾಡ್ಕೊಂಡಿದ್ರಿ ಅಂದ್ರೆ ಅದನ್ನು ಹೊಳ್ಳಿ ಇನ್ನೊಮ್ಮೆ ರೀಜನ್ರೇಟ್ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ರಿ. ಇವ್ರದ್ದು ಆಧಾರ್ ಕಾರ್ಡ್ ಡೇಟ್ ಆಫ್ ಬರ್ತ್ ಫಸ್ಟ್ 15/2/2006 ಇತ್ತು. ಇದನ್ನು ನಾವು ಅಪಾರ್ ಐಡಿ ಡೌನ್ಲೋಡ್ ಮಾಡ್ಕೊಂಡ್ರೆ 15/6/2006 ಅಂತಲೇ ಇದೆ. ಇವ್ರು ಅದಾದಮೇಲೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ರು, 22/8/2006 ಅಂತ ಡೇಟ್ ಆಫ್ ಬರ್ತನ್ನು ಹಾಕಿದ್ರು. ಆದರೆ ನೀವು ಆಧಾರ್ ಕಾರ್ಡ್ ಒಳಗೆ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸಿರಿ ಅಂತ ಅಂದ್ಕೊಳ್ಳಿ, ಆಟೋಮೆಟಿಕಲಿ ಅಪಾರ್ ಐಡಿ ಒಳಗೆ ಚೇಂಜ್ ತಾನೇ ಆಗೋದಿಲ್ಲ. ಅದಕ್ಕೆ ಕೆಲವೊಂದಿಷ್ಟು ಪ್ರೊಸೆಸ್ ಐತೆ. ಮತ್ತು ಫಸ್ಟ್ ನೀವು ರೀಜನ್ರೇಟ್ ಮಾಡ್ಕೋಬೇಕಾಗತ್ತೆ ಅಪಾರ್ ಐಡಿ. ಆವಾಗ ಡೇಟ್ ಆಫ್ ಬರ್ತ್ ಚೇಂಜ್ ಆಗಿರೋದಿದೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ಕೂಡ ಅದನ್ನು ನೋಡ್ತಾ ಇದ್ದೀರಿ. ಇಲ್ಲೇನು ವ್ಯತ್ಯಾಸ ಆಗಂಗಿಲ್ಲ, ಅಪಾರ್ ಐಡಿ ಅದೇ ಇರ್ತೈತಿ. ಆದರೆ ನೇಮ್ ಮತ್ತು ಡೇಟ್ ಆಫ್ ಬರ್ತ್ಗಳು ಅಪಾರ್ ಐಡಿ ಒಳಗೆ ಚೇಂಜ್ ಆಗ್ತವೆ. ಚೇಂಜ್ ಆದಂಥ ಸಂದರ್ಭದಲ್ಲಿ ನೀವು UUCMS ಒಳಗೆ ಲಾಗಿನ್ ಆಗಿ ಅಲ್ಲೇ ಫೆಚ್ ಡಾಟಾ ಅಂತ ಅಪಾರ್ ಐಡಿದು ಕೊಟ್ಟಾಗ ಆಟೋಮೆಟಿಕಲಿ ಏನಾಗ್ತೈತಿ, ವ್ಯಾಲಿಡೇಟ್ ಅಪ್ಡೇಟ್ ಆಗತ್ತೆ. ನೀವು ಮೇನ್ ಈಗ ಡೇಟ್ ಆಫ್ ಬರ್ತನ್ನು ಆಧಾರ್ ಕಾರ್ಡ್ ಒಳಗೆ ಕರೆಕ್ಷನ್ ಮಾಡ್ಕೋರಿ. ಅದಾದಮೇಲೆ ಅಪ್ಡೇಟನ್ನು ಮಾಡಬಹುದು. ಪಾರ್ಟ್ 2 ವಿಡಿಯೋದೊಳಗೆ ನಾನು ಯಾವ ರೀತಿಯಲ್ಲಿ ಅದನ್ನು ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಚಲನನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಯಾರಿಗೆಲ್ಲ ಈ ರೀತಿ ಸಮಸ್ಯೆಗಳಿದಾವೆ ಅವರಿಗೆ ವಿಡಿಯೋವನ್ನು ಫಾರ್ವರ್ಡ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.